ಈಗ ಸದ್ಯಕ್ಕೆ ನಾನು ಅವನ್ನ ಆರೋಗ್ಯ ವಿಚಾರಿಸಿ ಅಷ್ಟಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಿಕವರಿ ಆಗ್ತಾ ಇದ್ದಾನೆ, ಭಾಳ ಬೇಗ ರಿಕವರಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಈಗ ಆಡಳಿತ ವಿಪಕ್ಷ ಅನ್ನೋಕ್ಕಿಂತಲೂ ಶಾಸಕಾಂಗಕ್ಕೆ ಗೌರವ ತರುವ ಸಂಗತಿ ಅಲ್ಲ. ನಮ್ಮ ನಡವಳಿಕೆಗಳನ್ನು ಸಾರ್ವಜನಿಕರು ಏನು ಮಾಡಿದ್ರೂ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿ ಯಾರಿಗಾದರೂ ಸರಿಯಲ್ಲ. ಅದು ಗೌರವ ತರೋ ಸಂಗತಿ ಅಲ್ಲ, ಯಾರಿಗೇ ಆದರೂ ಗೌರವ ತರೋ ಸಂಗತಿ ಅಲ್ಲ. ಇದು ಒಂದು ಶಾಸಕರಿಗೆ ಒಂದು ಅಗೌರವ ತರುವಂಥ ಘಟನೆಗಳಿದೆ. ಕಾನೂನು ಮೀರಿ ಯಾರೂ ಇಲ್ಲ, ಕಾನೂನು ಎಲ್ರಿಗೂ ಸಂಬಂಧಪಟ್ಟಿದ್ದು. ಮತ್ತು ಗೌರವ ತರುವ ರೀತಿಯ ನಡವಳಿಕೆಯನ್ನು ನಮ್ಮಿಂದ ಜನ ನಿರೀಕ್ಷೆ ಮಾಡ್ತಾರೆ. ಆ ರೀತಿ ಗೌರವಯುತವಾಗಿರ್ತಕ್ಕಂಥ ನಡವಳಿಕೆಗೆ ಮೇಲ್ಪಂಕ್ತಿ ಹಾಕೋದು ಮತ್ತು ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡೋದು. ಇವತ್ತು ರಾಜಕೀಯದಲ್ಲಿ ಗೆಲ್ಲೋದೊಂದೇ ಮಾನದಂಡ ಆದಾಗ ಈ ಥರ ಸಮಸ್ಯೆಗಳೆಲ್ಲವೂ ಉದ್ಭವ ಆಗ್ತವೆ. ಆದರೆ ಯಾವ ಹಿನ್ನೆಲೆಯಲ್ಲಿ ಯಾವ ಥರದ ಜನ ರಾಜಕಾರಣಕ್ಕೆ ಬರಬೇಕು ಅನ್ನೋದನ್ನು ಕೂಡ ಚಿಂತಿಸೋದಕ್ಕೆ ಇದು ಸಕಾಲ ಅಂತ ನಾನು ಭಾವಿಸ್ತೇನೆ. ಈಗ ಸದ್ಯಕ್ಕೆ ನಾನು ಅವನ್ನ ಆರೋಗ್ಯ ವಿಚಾರಿಸಿ ಅಷ್ಟಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಿಕವರಿ ಆಗ್ತಾ ಇದ್ದಾನೆ, ಭಾಳ ಬೇಗ ರಿಕವರಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಈಗ ಆಡಳಿತ ವಿಪಕ್ಷ ಅನ್ನೋಕ್ಕಿಂತಲೂ ಶಾಸಕಾಂಗಕ್ಕೆ ಗೌರವ ತರುವ ಸಂಗತಿ ಅಲ್ಲ. ನಮ್ಮ ನಡವಳಿಕೆಗಳನ್ನು ಸಾರ್ವಜನಿಕರು ಏನು ಮಾಡಿದ್ರೂ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿ ಯಾರಿಗಾದರೂ ಸರಿಯಲ್ಲ. ಅದು ಗೌರವ ತರೋ ಸಂಗತಿ ಅಲ್ಲ, ಯಾರಿಗೇ ಆದರೂ ಗೌರವ ತರೋ ಸಂಗತಿ ಅಲ್ಲ. ಇದು ಒಂದು ಶಾಸಕರಿಗೆ ಒಂದು ಅಗೌರವ ತರುವಂಥ ಘಟನೆಗಳಿದೆ. ಕಾನೂನು ಮೀರಿ ಯಾರೂ ಇಲ್ಲ, ಕಾನೂನು ಎಲ್ರಿಗೂ ಸಂಬಂಧಪಟ್ಟಿದ್ದು. ಮತ್ತು ಗೌರವ ತರುವ ರೀತಿಯ ನಡವಳಿಕೆಯನ್ನು ನಮ್ಮಿಂದ ಜನ ನಿರೀಕ್ಷೆ ಮಾಡ್ತಾರೆ. ಆ ರೀತಿ ಗೌರವಯುತವಾಗಿರ್ತಕ್ಕಂಥ ನಡವಳಿಕೆಗೆ ಮೇಲ್ಪಂಕ್ತಿ ಹಾಕೋದು ಮತ್ತು ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡೋದು. ಇವತ್ತು ರಾಜಕೀಯದಲ್ಲಿ ಗೆಲ್ಲೋದೊಂದೇ ಮಾನದಂಡ ಆದಾಗ ಈ ಥರ ಸಮಸ್ಯೆಗಳೆಲ್ಲವೂ ಉದ್ಭವ ಆಗ್ತವೆ. ಆದರೆ ಯಾವ ಹಿನ್ನೆಲೆಯಲ್ಲಿ ಯಾವ ಥರದ ಜನ ರಾಜಕಾರಣಕ್ಕೆ ಬರಬೇಕು ಅನ್ನೋದನ್ನು ಕೂಡ ಚಿಂತಿಸೋದಕ್ಕೆ ಇದು ಸಕಾಲ ಅಂತ ನಾನು ಭಾವಿಸ್ತೇನೆ.